ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ನಿನಗೆ ಈ ಸೃಷ್ಟಿ ಒಳಗೆ ನನ್ನದೊಂದು ಪಾತ್ರ. ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳೂ ಕೂಡ ನೀಡಲಾಗುವುದಿಲ್ಲ. ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದರಂತೆ, ಯಾಕೆ ಸಾಧ್ಯವಿಲ್ಲ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ಬಿದಿರು ಹಠ ಹಿಡಿದು ಬೆಳೆಯಿತಂತೆ. ಕೃಷ್ಣನ ಕೈಯಲ್ಲಿನ ಕೊಳಲಾಯಿತಂತೆ. ಮಕ್ಕಳ ತೂಗುವ ತೊಟ್ಟಿಲಾಯಿತಂತೆ. ಸುಮಂಗಲ್ಯರಿಗೆ ಬಾಗಿನ ಕೊಡುವ ಮೊರವಾಯಿತಂತೆ. ಬಡವನ ಗುಡಿಸಲಿಗೆ ನೆರಳಾಯಿತಂತೆ. ಬಟ್ಟೆ ಒಣಗಿಸುವ ಕೋಲಾಯಿತಂತೆ. ಬಿದಿರಿನ ಬುಟ್ಟಿಯಾಯಿತಂತೆ. ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ. ಮನುಷ್ಯನಿಗೆ ಒಂದು ಗುಟ್ಟು ಹೇಳಿತಂತೆ, ನನ್ನಿಂದೇನಾಗದು ಅಂತ ಕೈ ಚೆಲ್ಲದಿರು ಮನುಜ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ಸೇವೆ ಎಲ್ಲರಿಗೂ ಮಾಡು, ಆದ್ರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಾ ಮನುಷ್ಯನಲ್ಲ. ಸಂಬಂಧ ಎಂಬುದು ಹೃದಯದಿಂದ ಕೂಡಿರ್ಬೇಕೆ ಹೊರತು ಅವಶ್ಯಕತೆಯಿಂದಲ್ಲ. ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕೆಸರು ಅಡಿ ನಿಂತು ಶುದ್ಧ